ಸರ್, ಈಗ ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ದಾಳಿಗೆ ಈತ ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ದ, ಅದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅಂತ. ಈಗ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ ಆತ ನಮ್ಮ ಪ್ರಜೆನೇ ಅಲ್ಲ ಅಂತ. ಅಂದರೆ ಇದು ಅವರು ಮಾಡ್ತಾ ಇರುವಂತಹ ಮತ್ತೊಂದು ಡಿಫೆನ್ಸ್ ಅಂತ ಅನ್ಸುತ್ತಾ? ಹೇಗೆ ಹೇಗೆ ಬಣ್ಣಿಸ್ತೀರಿ ಇದನ್ನ? ಇಲ್ಲ, ಇವನು ಪಾಕಿಸ್ತಾನ್ ಮಿಲಿಟರಿಲೇ ಡಾಕ್ಟರ್ ಆಗಿರ್ತಾನೆ, ಕ್ಯಾಪ್ಟನ್ ಗ್ರೇಡಲ್ಲಿ ಇರ್ತಾನೆ. ಯಾರು? ರಾಣಾ. ಮತ್ತೆ ಅವರ ಬ್ರದರ್ ಬಂದು ಅಣ್ಣನೋ ತಮ್ಮನೋ ಅವನು ಈಗಲೂ ಪಾಕಿಸ್ತಾನ್ ಮಿಲಿಟರಿಲಿ ಸೈಕ್ಯಾಟ್ರಿಸ್ಟ್ ಆಗಿರ್ತಾನೆ, ಮನೋವೈದ್ಯನಾಗಿ ಕೆಲಸ ಮಾಡ್ತಿರ್ತಾನೆ. ಅವ್ರ ತಂದೆ ಬಂದು ಲ್ಯಾವರಲ್ಲಿ ಒಂದು ಪ್ರಿನ್ಸಿಪಲ್ ಆಗಿರ್ತಾರೆ. ಆಮೇಲೆ ಇವರೆಲ್ಲ ಕೆನಡಾಗೆ ಸ್ಥಳಾಂತರ ಮಾಡ್ಕೊತಾರೆ. ಸೊ ಇವರೆಲ್ಲ ಅಲ್ಲೇ ಇದ್ದವರು, ಪಾಕಿಸ್ತಾನ್ ಪ್ರಜೆ ಅಂತ ಅಲ್ಲ ಅಂತ ಹೇಳಕ್ ಬರೋದೇ ಇಲ್ಲ. ಎಲ್ಲ ಇವನು ಪಾಕಿಸ್ತಾನ್ ಆರ್ಮಿಯಲ್ಲೇ ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇವನು ಅಂದ್ರೆ ಡಾಕ್ಟರ್, ಇವನು ಬೇಸಿಕಲಿ ಡಾಕ್ಟರ್ ರಾಣಾ ಬಂದು. ಸೊ ಅವನು ಅಲ್ಲೇ ಕೆಲಸ ಮಾಡ್ತಿರ್ತಾನೆ. ಇವನಿಗೆ ಒಂದು ಕೋಪ ಏನಿರುತ್ತೆ ಅಂದ್ರೆ, ಈ ಬಾಂಗ್ಲಾದೇಶ್ 1971 ಯಾವಾಗ ನಾವು ಗೆಲುವು ಸಾಧಿಸ್ತೀವಿ, ಅದೊಂದು ಇವನ್ ಮನ್ಸಲ್ಲಿ ಯಾವಾಗ್ಲೂ ಕೊರಿತಾ ಇರುತ್ತೆ. ಪಾಕಿಸ್ತಾನಕ್ಕೆ ಮೋಸ ಮಾಡಿಬಿಟ್ರು ಭಾರತದವರು ಅಂತಲೇ ಹೇಳ್ಕೊಂಡು ಬರ್ತಾ ಇರ್ತಾನೆ. ಕೆಲವು ಪೇಪರಲ್ಲಿ ಏನಂತ, ಕೆಲವು ಮೀಡಿಯಾದಲ್ಲಿ ಏನು ಹೇಳ್ತಾರೆ ಅಂದರೆ, ಜಲವಾಯು ವಿಹಾರ ಅಂತ ಒಂದು ಏರಿಯಾ ಇದೆ, ಎಲ್ಲಿ ಈ 1971 ಈ ವಾರ್ ವೆಟರನ್ಸ್ ಎಲ್ಲ ಅವ್ರು ಮನೆ ಮಾಡ್ಕೊಂಡಿದ್ದಾರೆ, ಅಲ್ಲೂ ಹೊಡಿಬೇಕು ಅಂತ ಇವನು ಐಡಿಯಾ ಮಾಡಿರ್ತಾನೆ. ಜಲವಾಯು ವಿಹಾರಗೂ ಹೋಗಿ ಇವ್ರ ಅದ್ರ ಮೇಲೂ ದಾಳಿ ಮಾಡಿ ಅಂತ ಅವನೊಂದು ಆಜ್ಞೆ ಮಾಡಿರ್ತಾನೆ ಡೇವಿಡ್ ಆಡ್ಲಿಗೆ. ಬಟ್ ಅಲ್ಲಿ ಹೋಗಿ ದಾಳಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇವರು ಇಳ್ಕೊಂಡಿದ್ದ ಜಾಗ, ಇವ್ರು ಆ ಬೋಟ್ ಬಂದು ಎಲ್ಲಿ ನಿಂತ್ಕೊಳ್ಳುತ್ತೋ ಮತ್ತೆ ಜಲವಾಯು ವಿಹಾರ ಎಲ್ಲಿದೆಯೋ ಅದು ಸುಮಾರು 30 ಕಿಲೋಮೀಟರ್ ದೂರದಲ್ಲಿರ್ತದೆ. ಸೊ ಅಲ್ಲಿಗೆ ಹೋಗಿ ಇವರು ದಾಳಿ ಮಾಡೋಕ್ಕಾಗಲ್ಲ. ಬಟ್ ಇವನು ಇಷ್ಟೆಲ್ಲ ಯಾಕೆ ಹೆಲ್ಪ್ ಮಾಡ್ತಾನೆ ಅನ್ನೋ ಕೆಲವು ಪಬ್ಲಿಷ್ ಆಗಿರೋ ಆರ್ಟಿಕಲ್ಸ್ ನೋಡಿದ್ರೆ, ಇವನು ಆ 1971 ಯಾರು ಭಾಗಿಯಾಗಿದ್ರೋ ಅವ್ರ ಮೇಲೆ ನಾನು ದಾಳಿ ಮಾಡಬೇಕು, ಯಾಕಂದ್ರೆ ಆ ಒಂದು ಒಬ್ಬ ವ್ಯಕ್ತಿ ಫೋಟೋಲ್ಲೂ ಕಾಣಿಸ್ತಾನಂತ ಅವನಿಗೆ. ಢಾಕಾ ಫೋಟೋದಲ್ಲಿ ಯಾವಾಗ ಇವರು ನಮಗೆ ಸರೆಂಡರ್ ಆಗ್ತಾರಲ್ಲ, ಆ ಫೋಟೋಲ್ ಆ ವ್ಯಕ್ತಿ ಮನೆನೂ ಅಲ್ಲೇ ಇದೆ ಆ ಜಲವಾಯು ವಿಹಾರಲ್ಲಿ. ಅದನ್ನು ದಾಳಿ ಮಾಡಬೇಕು ಅಂತ ಆ ಒಂದು ಆಸೆನೂ ಭಾಳ ಇಟ್ಕೊಂಡಿರ್ತಾನೆ ಇವನು ಹಿಂದೆ. ಸೊ ಇದರಿಂದನೂ ಅವನಿಗೊಂದು ಪ್ರಚೋದನೆ ಆಗುತ್ತೆ ಇವನಿಗೆ ಡೇವಿಡ್ ಆಡ್ಲಿಗೆ ಹೆಲ್ಪ್ ಮಾಡೋಕ್ಕೆ ಅಂತಲೂ ಕೆಲವು ಮಾಧ್ಯಮಗಳಲ್ಲಿ ನಾನು ನೋಡಿದ್ದೀನಿ. ಅಂದರೆ ಹೈಲಿ ಎಜುಕೇಟೆಡ್ ಫ್ಯಾಮಿಲಿ, ಇಡೀ ಈ ರಾಣಾನ ಫ್ಯಾಮಿಲಿ ಗಮನಿಸ್ತಾ ಇದ್ರೆ, ಆದರೆ ಅವನ ಎಜುಕೇಷನ್ಗೂ ಅವನ ಆಯ್ಕೆ ಮಾಡ್ಕೊಂಡಿರುವಂತಹ ಕೆಲಸಕ್ಕೂ ಎಷ್ಟು ಡಿಫ್ರೆನ್ಸು ಸರ್? ಖಂಡಿತ. ಯಾಕಂದ್ರೆ ಅವ್ರ ತಂದೆ ಪ್ರಿನ್ಸಿಪಲ್ ಆಗಿರ್ತಾರೆ, ಅವ್ರ ಬ್ರದರ್ ಸೈಕ್ಯಾಟ್ರಿಸ್ಟ್, ಇವನು ಡಾಕ್ಟ್ರು, ಮತ್ತೆ ಇನ್ನೊಬ್ಬ ಬ್ರದರ್ ಬಂದು ಹಿಲ್ ಟೈಮ್ಸ್ ಅಂತ ಒಂದು ಜರ್ನಲಿಸ್ಟ್ ಆಗಿದ್ದಾನೆ ಕೆನಡಾದಲ್ಲಿ. ಸೊ ಇವರೆಲ್ಲ ಹೈಲಿ ಎಜುಕೇಟೆಡ್ ಫ್ಯಾಮಿಲಿ. ಓಕೆ ಸರ್, ಈಗ ಇವನ್ನ ಕರ್ಕೊಂಡು ಬಂದಾಗಿದೆ, ಈಗ ಮುಂದೇನು ಅನ್ನುವಂತಹ ಪ್ರಶ್ನೆ, ಮುಂದಿರುವಂತಹ ಸವಾಲುಗಳೇನು? ಮುಂದಿರುವಂಥ ಸವಾಲುಗಳು ಅಂದರೆ, ಮೊದಲನೇದು ಇವನು ಏನೇನು ಥರ ಇನ್ವಾಲ್ವ್ ಆಗಿದ್ದಾನೆ ಅಂತ ಮಾಹಿತಿ, ಸುಮಾರು ಮಾಹಿತಿ NIA ಅವರು ಕಲೆ ಹಾಕಿದ್ದಾರೆ. ಬಟ್ ಇವನಿಂದ ಮತ್ತಿನ್ನೇನೇನು ಮಾಹಿತಿ ಸಿಗುತ್ತೆ ಅಂದರೆ, ಭಾರತದಲ್ಲಿ ಯಾರು ಇನ್ನೂ ಇದರ ಸ್ಲೀಪರ್ ಸೆಲ್ಸು ಎಲ್ಲಿ ಸಪೋರ್ಟ್ ಮಾಡಿದ್ದು ಡೇವಿಡ್ ಆಡ್ಲಿಗೆ, ಸೊ ಅದ್ರ ಬಗ್ಗೆ ಇನ್ನು ಮುಂದುವರೆದ ತನಿಖೆ ನಡೆಯೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಇವನ್ ರೋಲ್ ಏನಿದೆ ಅಂತ ಕ್ಲಾರಿಟಿ ಇದೆ ನಮ್ಮ ಭಾರತಕ್ಕೆ ಈಗಾಗಲೇ. ಬಟ್ ಇವನಿಗೆ ಸಪೋರ್ಟ್ ಮಾಡಿರೋರು ಇನ್ನೂ ಅನೇಕ ಜನಗಳು ಇರ್ಬೋದು, ಭಾರತದಲ್ಲೇ ಉಳಿದಿರ್ಬೋದು, ಗೊತ್ತಿಲ್ಲ. ಇವ್ರಿಗೆ ಹೆಂಗೆ ವೆಪನ್ಸ್ ಬಂತು, ಹೆಂಗೆ ಇವರು ಗೊತ್ತಾಗ್ದಂಗೆ ಇದೇ ಟೈಮಿಗೆ ಬಂದರು, ನಿಖರವಾಗಿ ಹೆಂಗೆ ಹೋದ್ರು, ಅದೆಲ್ಲ ಬೇಕಾದಷ್ಟು ಮಾಹಿತಿ ಇನ್ನೂ ಬೇಕಾಗಿದೆ ಅವರಿಗೆ ಭಾರತಕ್ಕೆ. ಸೊ ಅದರಿಂದ ಇನ್ನೇನಾದ್ರು ಹೆಚ್ಚಿಗೆ ಮಾಹಿತಿ ಸಿಗುತ್ತಾ ಅಂತ ನೋಡ್ಬೇಕಾಗತ್ತೆ. ಬಂದ್ಮೇಲೆ ಗೊತ್ತಾಗತ್ತೆ ಏನೇನು ಮಾಹಿತಿ ಸಿಗುತ್ತೆ, ಏನೇನು ದೃಷ್ಟಿಕೋನದಲ್ಲಿ ಇವನ್ನ ತನಿಖೆ ಮಾಡ್ತಾರೆ, ಯಾವ ಆ್ಯಂಗಲ್ ಅಂತ ತೊಗೊಂಡು ಹೋಗ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಥ್ಯಾಂಕ್ ಯು ಸರ್. ಇದುವರೆಗೂ ನಮ್ಗೆ ಗೊತ್ತಿರೋ ಪ್ರಕಾರ ಇವೊಂದು ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ, ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಇಷ್ಟೇ ಗೊತ್ತಾಗ್ತಾ ಇದೆ. ಬಟ್ ಬಂದ ನಂತರ ಇನ್ಯಾರು ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇತ್ತು ಅದೆಲ್ಲ ಗೊತ್ತಾಗುತ್ತೆ. ಹೌದು, ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಮತ್ತು ಇನ್ನೂ ಎಲ್ಲೆಲ್ಲಿ ಈತನ ಟಾರ್ಗೆಟ್ ಇತ್ತು ಇದೆಲ್ಲವೂ ಕೂಡ ಈಗ ಬಾಯಿ ಬಿಡಿಸುವಂತಹ ಕೆಲಸ ಆಗಬೇಕಾಗಿದೆ. ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಫೈನಲಿ ಆತನನ್ನು ಕರ್ಕೊಂಡು ಬಂದಾಗಿದೆ. ಮುಂದಿನ ಪ್ರಕ್ರಿಯೆಗಳಿಗೆ ಈಗ NIA ಟೀಮ್ ಚಾಲನೆಯನ್ನು ಕೊಟ್ಟಿದೆ. ಅದರ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ.